ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಎಷ್ಟೇ ಕಷ್ಟ ಬಂದರೂ ತಾಳ್ಮೆಯಿಂದ ಎಲ್ಲವನ್ನ ಸಹಿಸಿಕೊಳ್ಳಿ. ಮುಂದೊಂದು ದಿನ ಎಲ್ಲದಕ್ಕೂ ತಿರುಗೇಟು ಕೊಡುವ ಶಕ್ತಿ ಭಗವಂತ ಕೊಟ್ಟೆ ಕೊಡ್ತಾನೆ. ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹಾಗೆ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸ್ತಾರೆ. ಇದುವೇ ವಾಸ್ತವ ಸತ್ಯ. ಜೀವನದಲ್ಲಿ ಎಲ್ಲರೂ ಅಪರಿಚಿತರೆ, ಅವರವರ ಸಮಯಕ್ಕೆ ಮಾತ್ರ ನಾವು ಪರಿಚಿತರಷ್ಟೇ. ಸುಳ್ಳು ಬೇಗನೆ ಮಾರಾಟವಾಗುತ್ತೆ, ಯಾಕಂದ್ರೆ ಸತ್ಯನ ಖರೀದಿಸುವ ಯೋಗ್ಯತೆ ಎಲ್ಲರಿಗೂ ಇರಲ್ಲ. ಯಾಕಂದ್ರೆ ಅದರ ತೂಕ ಜಾಸ್ತಿ ಇರುತ್ತೆ. ಪ್ರತಿಯೊಂದರ ಬೆಲೆ ಅದರ ಸಮಯ ಬಂದಾಗಲೇ ತಿಳಿಯೋದು, ಸಮಯ ಬಂದಾಗಲೇ ಗೊತ್ತಾಗೋದು ಸ್ವಂತದವರು ಯಾರು, ಸ್ವಾರ್ಥದವರು ಯಾರು ಅಂತ. ಇನ್ನೊಬ್ಬರಿಗೆ ನಾವು ಕೆಟ್ಟವರಾಗಿದ್ರೂ ಪರವಾಗಿಲ್ಲ, ನಮಗೆ ನಾವು ಒಳ್ಳೆಯವರಾಗಿದ್ರೆ ಅಷ್ಟೇ ಸಾಕು. ಯಾಕಂದ್ರೆ ಜೀವನ ನಮ್ಮದು, ಬೇರೆಯವರದಲ್ಲ. ನಾನು ಯಾರನ್ನು ದೂರ ಮಾಡಿಲ್ಲ. ಯಾರಿಗೆ ನನ್ನ ಅವಶ್ಯಕತೆ ಮುಗೀತೋ ಅವರೇ ನನ್ನಿಂದ ದೂರ ಆಗಿದ್ದಾರೆ ಅಷ್ಟೇ. ಎಲ್ಲ ಪಾಠಗಳು ಪುಸ್ತಕವೇ ಕಲಿಸೋದಿಲ್ಲ. ಕೆಲವೊಂದು ಪಾಠಗಳು ನಾವು ನಂಬಿದವರು ಮತ್ತು ಸಂಬಂಧಗಳು ಕಲಿಸ್ತವೆ. ಪ್ರತಿ ಕಷ್ಟಕ್ಕೂ ಎರಡು ಔಷಧಿಗಳಿವೆ, ಒಂದು ತಾಳ್ಮೆ, ಇನ್ನೊಂದು ಸಮಯ. ಕಾಯಲು ಮೇಲೊಬ್ಬನಿರುವಾಗ ಕಾಯಕವಿಲ್ಲದವರ ಕೊಂಕು ಮಾತಿಗೆ ಕೊರಗೋದೇಕೆ? ಜೀವನದಲ್ಲಿ ಯಾವತ್ತೂ ನಟಿಸಬೇಡ, ನೀನು ಹೇಗಿದ್ದೀಯಾ ಹಾಗೇರು. ಇಲ್ಲಿ ಯಾರನ್ನು ಮೆಚ್ಚಿಸಲು ಪ್ರಯತ್ನ ಪಡಬೇಡ. ಯಾಕಂದ್ರೆ ನಟನೆ ಒಮ್ಮೆ ಅಭ್ಯಾಸವಾದ್ರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತೆ. ನಮ್ಮನ್ನ ನಿಜವಾಗಿಯೂ ಇಷ್ಟಪಡೋರು ನಮ್ಮೊಂದಿಗೆ ಒಂದಿನ ಕೂಡ ಮಾತನಾಡದೆ ಇರಲಾರರು. ಆದರೆ ಇಷ್ಟಪಡೋರ ತರ ನಟಿಸೋರು ಎಷ್ಟು ದಿನ ಬೇಕಾದ್ರೂ ಮಾತನಾಡದೆ ಇರಬಲ್ಲರು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.